ಕಾಗವಾಡ ತಾಲೂಕಿನ ಶಿಕ್ಷಕರ ಬಳಗದಿಂದ ಸಾಕ್ಷರತಾ ಮಹತ್ವದ ಕುರಿತು ಒಂದು ಕಿರು ನಾಟಕವನ್ನು ಪ್ರಸ್ತುತಪಡಿಸಲಿದ್ದೇವೆ. ನೋಡಿರಿ, ಹರಸಿರಿ, ಆಶೀರ್ವದಿಸಿರಿ. ಈಗ ನಮ್ಮ ನಾಟಕದ ಪಾತ್ರಗಳ ಪರಿಚಯ. ರಾಮಪ್ಪನ ಪಾತ್ರದಲ್ಲಿ ಮಹಾದೇವ್ ದಸ್ತಿ ಗುರುಗಳು, ಹೆಂಡತಿಯ ಪಾತ್ರದಲ್ಲಿ ಕಲ್ಪನಾ ನಾಯಕ್ ಗುರುಮಾತೆಯರು, ಮಗಳ ಪಾತ್ರದಲ್ಲಿ ಜಕ್ಕವ್ವ ಜಮಖಂಡಿ ಗುರುಮಾತೆಯರು, ಮಲ್ಲವ ಪಾತ್ರದಲ್ಲಿ ರಾಣಿ ಕಾಂಬ್ಳೆ ಗುರುಮಾತೆಯರು, ಭೀಮಪ್ಪನ ಪಾತ್ರದಲ್ಲಿ ಪ್ರಹ್ಲಾದ್ ಪೂತಾರ್ ಗುರುಗಳು, ಸಾವಿತ್ರಿ ಪಾತ್ರದಲ್ಲಿ ರುಕ್ಮಿಣಿ ಧರು ಗುರುಮಾತೆಯರು, ಕಂಪನಿ ಮಾಲಿಕ್ ಪಾತ್ರದಲ್ಲಿ ಕಿರಣ್ ಚಾಂಬಾರ್ ಗುರುಗಳು, ಗೌಡನ ಪಾತ್ರದಲ್ಲಿ ರಾಕೇಶ್ ಕಾಸಾಯಿ ಗುರುಗಳು, ಟೀಚರ್ ಪಾತ್ರದಲ್ಲಿ ನೂತನ ಯಾದವ್ ಗುರುಮಾತೆಯರು, ತಮಟೆಗಾರನ ಪಾತ್ರದಲ್ಲಿ ದಯಾನಂದ್ ಸುಪುರೆ ಗುರುಗಳು. ಎಲ್ಲರೂ ಹರಿಸಿ ಆಶೀರ್ವದಿಸಿ. ಮೊದಲನೇ ದೃಶ್ಯ ರಾಮಪ್ಪ ಹೆಂಡತಿ ಮತ್ತು ಮಕ್ಕಳ ಸಂಭಾಷಣೆ. ಕುಡಿಯೋದೇ ನನ್ನ ಬಿಸಿನೆಸ್, ಕುಡಿಯೋದೇ ನನ್ನ ವರ್ಚಸ್ಸು, ಕುಡಿಯೋದೇ ನನ್ನ ಕಾಯಕ, ಕುಡಿಸೋದು ನನ್ನ ಕಾಯಕ. ಮನೆಗೆ ಹೋಗೋಣ. ನಿಮ್ಮವ್ವ ಎಲ್ಲಿಗಣ? ಬಾಜು ಮನೆಗೆ ದಾನ ಕೊಡಬೇಕಲ್ಲ. ಆ ಮನಿಪ ಈ ಮನಿಪ ಬರೀ ದಾನ ತಕ್ಕದ ಅವ್ರು ಯಾರು ಅಲ್ಲ ಮಗಳ ಏನ್ ಮಾಡಕತ್ತಿ ಈಗ ಕಸ್ತನ? ಏನ್ ಓದಾಕತ್ತಿ? 2ನೇ ಕ್ಲಾಸ್. ನನಗೆ ಗೊತ್ತಿರಲಿಲ್ಲ. ಆಯ್ತು ಮಗಳ, ಕಲಿತ ಮುಂದೆ ಏನ್ ಮಾಡ್ಬೇಕಂದ್ರೆ? ನಾ ಸಾಲಿ ಕಲಿತ ದೊಡ್ಡ ಡಾಕ್ಟರ್ ಆಗಿ ಆಸ್ಪತ್ರೆ ತೆಗೆದ ನಮ್ಮ ಹಳ್ಳಿ ಜನಕ್ಕ ಉಚಿತ ಚಿಕಿತ್ಸೆ ಕೊಡಿಸ್ಬೇಕಂತ ಮಾಡೇನಪ್ಪ ನಾ. ಮಗಳ ಅಂತ ಸಾಹಸಿ ಮಾಡಕ್ ಅದೆಲ್ಲ ಫ್ರೀ ಅದಕ್ಕೆ ಮಾಡೋದು. ಅಲ್ಲ ತಂಗಿ, ಡಾಕ್ಟರ್ ಕಲಿಬೇಕಂದ್ರ ಯಾಕೆ ನಾ ಈ ಡಾಕ್ಟರ್ ಕಲಿಬೇಕಂದ್ರೆ ರೊಕ್ಕ ಭಾಳ ಖರ್ಚಾಗ್ತೇವ ಮಗಳ. ಅದೆಲ್ಲ ಶ್ರೀಮಂತರ ಕೆಲಸ. ಇಲ್ಲಪ್ಪ ನಾ ಸಾಲಿ ಕಲಿತಂದ್ರೆ ಕಲಿಕೆ. ಮಗಳ ಸಿಟ್ಟ ತರಿಸ್ಬೇಡ, ಸುಮ್ಮ ಹೇಳ್ದಂಗೆ ಕೇಳ್ಬೇಕು, ತಿಳಿತಿಲ್ಲ? ಆಯ್ತಪ್ಪ. ಅಲ್ಲಿ ಹೊಲದಾಗ ಹತ್ತಿ ಬಿಡಿಸ್ ಕೆಲಸ ಹತ್ತಿ ಬಿಡಿಸ್
ತೀರ್ತಪ್ಪ ನೋಡ ನನಗೆ ಮೊದ್ಲ ಮಾತಾಡ್ತತಿ ಹಂಗೆ ನಿಮ್ಮ ಮೂರು ನೋಡಂಗಾಗಿತ್ತು ಪಟ್ನ ಕರ್ಕೊಂಡು ಆಯ್ತಪ್ಪ ಅಲ್ಲ ಎಲ್ಲಿ ಹೋಗಿದ್ದೇನೆ ನೀವಂದ್ರು ಟಿವಿ ತರೋದಿಲ್ಲ ಮತ್ ನಾಳೆ ಹೋಗಿ ಬಂದಿದ್ದ ಮಜಾ ಮಾಡ್ಬಿಡ್ಬೇಕಂತ ಬಾಜು ಮನೆಗೆ ಹೋಗಿ ಧಾರಾವಾಹಿ ನೋಡಿ ಬನ್ರಿ ಅಲ್ಲ ನಿಮ್ಮ ಅಪ್ಪಿಗೂ ದಕ್ಷಿಣ ಕೊಟ್ಟಾರ ಏನು ಕೊಟ್ಟ ಗಾಡಿ ಕೊಟ್ಟಿಲ್ಲ ಟಿವಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹಾ ಟಿವಿ ತಂದಿದ್ದೆ ಟಿವಿ ಯಾವ ಧಾರಾವಾಹಿ ನೋಡಕ್ ಹೋಗಿದ್ದೀರಿ ನಾನ ಗಟ್ಟಿ ಮೇಳ ಯಾವ್ದ ನೀನ ಗಟ್ಟಿ ಮೇಳ ಹೊಯ್ದ ನಮ್ದು ಅನ್ಯಾಯ ಆಗೈತಿ. ಗಟ್ಟಿ ಮೇಳ ಧಾರಾವಾಹಿ ನೋಡಕ್ ಹೋಗಿದ್ದೆ ಗಟ್ಟಿ ಮೇಳ ಅಟ್ಟ ಸುತ್ತದ ಬಟ್ಟೆ ಹುಡುಗ. ಹಾ ಮುಡಿ ಕಟ್ಟವ್ರು ಯಾರು ಯಾರ ನಾನಲ್ಲ ಅಲ್ಲ ಮಗ ಅಡಿಗೆ ಮಾಡಕ್ ಬರೋದಿಲ್ಲ ಈ ಹುಳಿ ನೋಡ್ರ ಓದು 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 ನೀ ನೋಡ್ರ ಆ ಮನಿ ಪವ್ವ ಈ ಮನಿ ಪವ್ವ ಹಾ ಹೆಂಗಿದ ಹೆಂಗಿದಂದ್ರ ನೀನೋರ ಹರಗೆ ಒತ್ತಿ ಬಾಗಿ ಎತ್ತ ಗೊತ್ತಿ ನಾ ಕುಡಿತೀನಿ ನಾ ಕುಡಿತೀನಿ ಅದನ್ನ ಕೇಳಾಕ ನೀನು ನಾ ಯಾರ ಇದು ಏನಿದೆ ಕರಿ ಮನಿ ಗೊತ್ತೈತಿಲ್ಲ ನಿನ್ನೆ ಈಗ ನಾವು ಸಾಮಾನ್ಯ ಈ ನನ್ನ ಬಾಯಿ ಹೇಳೋದು ಒಂದರ ಚಾಲು ಮಾಡ ಓಡಲ್ಲ ನೀಡಲ್ಲ ಕರಿಮಣಿ ಮಾನಲ್ಲ ಆದ್ ಬಿಡ್ರಿ ಚೇಂಜ್ ಮಾಡೋದಿಲ್ಲ ಆದ್ರೂ ನನಗೆ ಸಾಂಗರ ಹಾಡೋದಿಲ್ಲ ನಿಮ್ಗೆ ಗೊತ್ತಿಲ್ಲ ಆ ಕಡೆ ಈಗ ಹರ್ಯಾಗ ಮುಂಜಾನೆ ನಂಬರ್ ಹಚ್ಚಿ ಬಂದೀನಿ ಅಲ್ಲಿ ಹೋಗಿ ಬರ್ತೀನಿ ಅದ್ರಾಗ ಅಲ್ಲೇ ಹಿಂದ ಎಮ್ಮಿ ಹೆಂಗ್ ಬಿದ್ದೈತಿ ಆಯ್ತಪ್ಪ ಮಳಿ ಕಸ ಬಿದ್ದೈತಿ ತಿಳಿತಿಲ್ಲ ತೀರ್ತಪ್ಪ ಬಡ ಹೆಂಡಿ ತೆಗಿ ಅನಕ ನಾ ನೋಡ್ತೀನಿ ದೇಶ ಹೇಳ್ದಂಗ ಆಗೈತಿ ತಿಳಿತಿಲ್ಲ ಪಾಟ್ ನಾವು ಮನೆ ಮನೆ ಕಾಲಿ ಕಾಲ್ಸಿದ್ರೆ ಹಾ ಹೆಂಡತಿ ಅವರಿ ನಾನು ಇನ್ನೊಂದು ನೋಡಿ ಬರ್ತು ನೀರಿಗೆ ಬಾರೆ ಚನ್ನಿ ಬಿಂದಿಗೆ ಹಿಡ್ಕೊಂಡು ನೀರಿಗೆ ಬಾರೆ ಚನ್ನಿ ಬಿಂದಿಗೆ ಹಿಡ್ಕೊಂಡು ನಾನೋಡಕ್ ಬರ್ತೀನಿ ನಾನೋಡಕ್ ಬರ್ತೀನಿ ಗರ್ವ
ನಿಂತ ಕೇಳ್ತಾರೆ. ಮಲ್ಲವ್ವ, ಮಲ್ಲವ್ವ, ಏನ್ ಮಾಡ್ತೀರಿ ನೀವು? ಬಾರೆ ಸಾಗಿದ್ರಕ್ಕ. ಮಲ್ಲವ್ವ, ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಏನ್ ನಾವಲ್ಲ ಕೂತಾರ ಬದ್ಲಿ ಮಾಡ್ತಾರೋ ನೀನ್ ಹಿಂಗ್ ಕೂತಾವ ನೀರ ಬಂದಿಲ್ಲ ಅವ್ರನ್ನ ಪಂಚಾಯತ್ ಹಾಕಿಸ್ಕೊತಾರ ಮತ್ತೆ ಮುಂದೆ ಏನ್ ಮಾಡ್ತಾರ ನೀ ಊರ್ ಹೋಗಿಲ್ಲ ಸಾಯಿದ್ರಕ್ಕ ಯಾವಾಗ ಬರ್ರಿ? ಅಯ್ಯೋ, ಮಲ್ಲವ್ವ, ಈ ಬಂದಿ ನೋಡ. ಹೌದಿಲ್ಲ? ಹಾ. ಏನ್ ರಾವ ಏನಿದು ಲಕ್ಷ್ಮಿ ಹಾರ ಏನ್ ಇವತ್ತ ಹೌದವ್ವ, ಮಲ್ಲವ್ವ, ಕೇಳಿದ ನಿಮಗ್ ಬ್ಯಾಡ? ಹೋಗ್ಬೇಕು ಬಂಗಾರ, ರೊಕ್ಕ, ರೂಪಾಯಿ, ಕಾರು, ಬಂಗ್ಲೆ ಎಲ್ಲ ನಿಮ್ಗ? ಬೇಕು ಮಾಡಿ ತವ್ರ ಮನೆಗೆ ಹೋಗಿದ್ದೀನಿ ನಿಮ್ಮ ಅಪ್ಪ ಕೊಡ್ತಾರ ನನ್ನ ಗಾಡಿ ಕಳ್ಸ್ಯಾರ ತವ್ರ ಮನೆಗೆ ಅಯ್ಯ ಮಲ್ಲವ್ವ, ಇದನ್ನ ಕೊಂಡು ಕೊಡ್ಸೋದಿಲ್ಲ. ನನ್ ಯಾರ್ ಕಳ್ಸ್ಯಾರ? ಅಯ್ಯ, ಕಂಪ್ನಿಯವ್ರು ಮಾಡ್ತಾರೆ, ಕಂಪ್ನಿಯವ್ರು. ಅದ್ಯಾವ ಕಂಪ್ನಿನೋ ಬಂಗಾರ ಬೆಳ್ಳಿ ಕೊಡ್ಸಲಿಲ್ಲ ಅಯ್ಯ ಮಲ್ಲವ್ವ, ಇದು ಕಸ್ಕೋ ಕಂಪ್ನಿ, ಕಸ್ಕೋ ಏನ ಕಸ್ಕೋ ಕಸ್ಕೋ ಕಂಪ್ನಿ. ಕಸ್ಕೋ ಕಸ್ಕೋ ಅದೇನ್ ಹೇಳ ಅಯ್ಯೋ, ಅದು ಕಂಪ್ನಿ ಕಸ್ಕೋ ಕಂಪ್ನಿ ನಾವು. ಅದ್ರ ಹೆಸರೇ ಕಸ್ಕೋ ಕಂಪ್ನಿ. ಅದಕ್ಕಂತ ಹೇಳಿ ಆ ಕಂಪ್ನಿಯಿಂದ ತುಂಬಾ ಮಡವಾಗುತ್ತೆ ಅಂತ ಹೇಳಿ ನಿಮ್ಮನ್ನ ಕರೆಯೋದ್ನ ನಾ ಬಂದಿದ್ದೀನಿ. ಅಲ್ಲಿ ಪಂಚಾಯತಿಯಲ್ಲಿ ಮೀಟಿಂಗ್ ಕರೆದದ. ಮಲ್ಲವ್ವ, ಕಲ್ಲವ್ವ, ಭೀಮಪ್ಪಣ್ಣ, ರಾಮಪ್ಪಣ್ಣ, ಪಂಚಾಯತಿಗೆ ಬರ್ರಿ. ಮೀಟಿಂಗ್ ಕೊಡುವಲ್ಲಿ ಸಾಹೇಬ್ರಲ್ಲಿ ಕಸ್ಕೋ ಕಂಪ್ನಿ ಸಾಹೇಬ್ರು. ಏನ್ ಆ ಸಾಹೇಬ್ರಪ್ಪ? ಏನವ್ವ ಇದು ಬಂಗಾರ ಕಳ್ಸಿದಿ? ಏನವ್ವ ಕೈಯ ಬಲಿ ಕಳ್ಸಿದಿ? ಏನವ್ವ ಹೂವ? ಏನವ್ವ ಬಂಗಾರ? ಹಿಂಗ್ಯಾಕ್ ಮಾಡಾಕತ್ತೀವ್ವ ನೀನ? ಏನ್ ಮಾಡೋದವ್ವ? ಇಂಥ ಹುಡುಗ ಕಾಲನ್ನು ಕಟ್ಕೊಂಡು ನಮ್ಮ ಚಲೋ ಕೈಯಾಗ ಏನಾರ ಇದ್ರೆ ಹೇಳು. ಮ್ಯಾಲ್ ಏನಾರ ಇದ್ರೆ ಹೇಳು. ಮಾಡ್ತೀವಿ ನಾವು. ಆಗ್ಬಿಡವ್ವ, ಹೋಗುನು ನಿನ್ಗೆ ಎಲ್ಲ ಕಸ್ಕೋ ಕಂಪ್ನಿಗೆ ನಾವು ಬರ್ತೀವಿ. ನೀವೆಲ್ಲ ಏನ್ ಮಾಡ್ರಿ ಪಂಚಾಯತಿ ಕಚೇರಿ ಬಂದು ಸೇರಪ್ಪು ಸೇರಿ ಎಲ್ರಿಗೂ ನಮಸ್ಕಾರ. ನಾವು ಕಸ್ಕೋ ಕಂಪ್ನಿಯಿಂದ ಬಂದೀವಿ. ಇವ್ರನ್ನ ನೋಡಿ ನಿಮ್ಗೆ ಗೊತ್ತಾಯ್ತೇನ್ರಿ ಇವ್ರು ಯಾರು ಅಂತ ಹೇಳಿ? ಇವರು ನಮ್ಮ ಕಂಪ್ನಿಗೆ ಸೇರಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾರ. ಅದಕ್ಕೆ ನಿಮ್ ಹ್ಞೂನ್ರಿ, ಅದಕ್ಕೆ ನಿಮ್ಗೂ ಅದನ್ನ ಹೇಳಕ್ಕಂತ ನಾವು ಕರ್ಕೊಂಡು ಬಂದೀವಿ. ನಾನು ಕಂಪ್ನಿಯಲ್ಲಿ ಕಸ್ಕೋ ಕಂಪ್ನಿಯಲ್ಲಿ ಸೇರಿ ಸಿಕ್ಕಾಪಟ್ಟಿ ಅಮೌಂಟ್ ಕಳ್ಸಿದ್ರಮ್ಮ. ಅದಕ್ಕಾಗಿ ನಾನು ನಿಮ್ಮ ತರ ಇದ್ದೇನೆ ಸಾಮಾನ್ಯವಾಗಿ. ಈಗ ನೋಡಿ ನಾನು ಹೆಂಗಾಗೇನೆ. ಅದಕ್ಕೋಸ್ಕರ ಕಸ್ಕೋ ಕಂಪ್ನಿದ ಬಹಳ ಬಂಡವಾಳ ಐತೆ.
ಬಿಡಿ ಹಂಗೆ ನಾವು ಉಳಿದ ತಲೆ ಹೊಡೆದಿಲ್ಲ. ಯವ್ವ, ಡೊಬ್ಬ ರೊಕ್ಕ ಮಾಡಿ ಚಂದ ನಾವು ಕಸ್ಬೋ ಕಂಪ್ನಿ ಮಾಲೀಕ್ರಿ. ನಮ್ಮನ್ನ ದೇವ್ರ ಹಂಗ ಇಲ್ಲಿ ಬಂದ ವಾರದಾಗ ಗೌಡನಂಗ ಮಾಡಾಕ ಬಂದಾರು. ಅದಕ್ಕೆ ಕಲ್ಲ ಹಾಕಬೇಡ, ನಿನ್ನ ಕೆಲಸ ಏನೈತಿ ನೋಡ್ಕೊ ಹೋಗ. ಎಲ್ಲ ಒಂದು ವಾರದಾಗ ಯಾರು ಡಬಲ್ ಮಾಡ್ಬಿಡ್ತಾರೋ ಭೀಮಪ್ಪ. ಅಲ್ಲಿ ಸಣ್ಣ ಹುಡುಗರು ಹೇಳ್ದಾಗ ನಮಗೆ ಹೇಳ್ಬಾಡ್ರಿ, ನೀವು ನಿಮ್ಮ ಶಾಲೆ ಕಲ್ಸೋರಿ ಹುಡುಗರು ಹೊರಗೆ ಬಂದಾವ. ಇಲ್ಲ ನಾನು ಇಂಗ್ಲಿಷ್ ಆಗ್ತೀನಿ, ಓದ್ತಾರೈತಿ, ನಿಮ್ಗೆ ಯಾರು ಡಬಲ್ ಮಾಡ್ಬಿಡಾಕಿ ದುಡ್ಡ. ಏ ಟೀಚರ್ ಅದ್ಯಾ ನಮಗೆ ಹೇಳಕ್ ಬೇಡ, ಸುಟ್ಟೇನಿ ಕೆಲಸ ಮಾಡೋದು. ಬಾಬು ಮನೆ ಸಾಲ ಹುಡುಗರೆಲ್ಲ ಸಿಗಲ್ಲ ಹೋಗ್ಯವ. ಅರೆ ನೋಡು ನಂಗೆ ಹೇಳು ಕಂಪ್ಲೇಂಟ್ ಹೇಳಿ ಮಗ ಕಲೋಕ ಮೊದಲು ಸಾಲಿಗೆ ಕಳಿಸ್ಬಿಡೋದು. ಟೀಚರ್ ನೀ ಸುಮ್ ಹೋಗ್ತೀಯ, ನಮ್ಗೆ ಹಿಂಗ ತಲೆ ಕೆಡಿಸ್ತಾನೆ ನೀನು. ಏ ಮನೆ ಮನೆ ಕಾಲು ಹೋಗ ಬಂದೈತಿ ಮನೆ ಮಂದಿ ಎಲ್ಲ ಮೋಸ ಮಾಡಕ್ ಬರ್ತಾರು. ಏನ್ ಮಾಡೋದು, ಎಷ್ಟು ವಿಷಯಗಳು ಏನ್ ಮಾಡೋದು. ಟೀಚರ್ ಅಮ್ಮ ಏನ್ ನಿಮ್ದು ಕೆಲಸ? ನಿಮ್ ಕೆಲಸ ನೀವು ನೋಡ್ಕೊಳ್ಳೋದ್ರಿ. ಈ ರೀತಿಯಾಗಿ ಮೋಸ ಮಾಡ್ಬೇಡ್ರಿ ನೀವು. ಓ ಹೋಗ್ರಿ ಟೀಚರ್ ಅಮ್ಮ, ನಿಮ್ಗೆ ಕೆಲಸ ನೋಡ್ಕೊಳ್ಳಿ, ಮಕ್ಕಳೆಲ್ಲ ಹೊರಗಡೆ ಹೊಂಟಾವ. ನೋಡ್ರಿ ಭೀಮಪ್ಪಣ್ಣ ರಾಮಪ್ಪಣ್ಣ, ನೀವು ಎಲ್ಲಿದಾರ ದುಡ್ಡು ತಂದ ನನ್ನ ಕೈಯಾಗ ಕೊಡ್ರಿ. ನನ್ನ ಕೈಯಾಗ ಕೊಟ್ರಿ ಅಂದ್ರ ಒಂದು ವಾರ ಬಿಟ್ಟ ಅವು ಡಬಲ್ ಆಗಿ ಬರ್ತಾವ. ಅಷ್ಟ ಅಲ್ಲ, ನೀವು ಯಾರ ಕಡೆ ದುಡ್ಡು ಕೊಡ್ಸಾಕ್ ಹಚ್ಚಿದ್ರಂದ್ರ ನಿಮಗ ಕಮಿಷನ್ ಸಿಗ್ತೈತಿ. ಕಮಿಷನ್ ಏನ್ ಸಿಗ್ತೈತಿ? ಕಮಿಷನ್ ಅಂದ್ರ ಈಗ ನೀವು ಹೆಂಗ ಬಂದ ನಮಗ ದುಡ್ಡು ಕೊಡ್ತಿರ್ಲ, ಹಂಗ ಬ್ಯಾರೆದವ್ರಿಗೆ ದುಡ್ಡು ಕೊಡ್ಸಾಕ್ ಹಚ್ಚಿದ್ರ ನಿಮಗ ಅದಕ್ಕಂತ ಹೇಳಿ ನಿಮ್ಗೊಂದ್ ಸ್ವಲ್ಪ ದುಡ್ಡು ಕೊಡ್ತೈತಿ. ಅದನ್ನ ಕಮಿಷನ್ ಅಂತ ಕರೀತಾರೆ. ಕಮಿಷನ್ ಡಬಲ್ ಮಾಡೋದು, ಡಬಲ್ ಮ್ಯಾಲ್ ಡಬಲ್, ಡಬಲ್ ಮ್ಯಾಲ್ ಡಬಲ್, ಡಬಲ್ ಮ್ಯಾಲ್ ಡಬಲ್. ಸಾಯ್ಬ್ರೆ, ಎಲ್ಲಿ ಹೋಗ್ಬೇಡ್ರಿ, ನಾವು ಈಗ ರೊಕ್ಕ ತಗೊಂಡು ಕೊಡ್ತೀವಿ ನಿಮ್ಗ. ಇಲ್ಲೇ ಕೊಡ್ರಿ. ಡಬಲ್ ಮಾಡಿ ಕೊಡೋರಂತ. ಇಲ್ಲೇ ಇರ್ತವ್ರಿ. ಹಾ ಎಷ್ಟು ಅದ್ಭುತ ರೀ, ಭಾಳ ಚಲೋ ಆತ್ ನೋಡ್ರಿ. ಭೀಮಪ್ಪಣ್ಣ, ಇದು ಅದ್ಭುತನೇ, ಮಹಾ ಅದ್ಭುತ. ಇದು ಹೆಂಗಂತ ಕೇಳ್ತೀಯ? ನಾನು ನೋಡಿದ್ರೇನೆ ಗೊತ್ತಾಗೋದಿಲ್ಲ ಭೀಮಪ್ಪಣ್ಣ. ನೋಡಿ, ಜೀವನ ಸಾಕ್ಷಿನೇ ನಾನು. ಅದಕ್ಕಾಗೆ ನಾನು ಇಲ್ಲಿ ಗ್ರಾಮ ಪಂಚಾಯತ್ ಮೀಟಿಂಗ್ ಕೂರಿಸಿ ನಿಮಗೆಲ್ಲ ಉದ್ಧಾರ ಮಾಡೋದಕ್ಕ ಕಂಪ್ನಿ ಮಾಲೀಕನ ಕರ್ಸಿರಿ. ಹಾ, ಹೋಗ್ ಬೇಗ ಬನ್ನಿ. ಏ ನೀವೆಲ್ಲ ಅಂತನ ಲಘು ಗೌಡ ಅಂತ ಕವನು ಸಾಲ ತಂದ್ಬಿಡು. ನಮಸ್ಕಾರ. ಏನಪ್ಪ ಎಲ್ಲ ಈ ಕಡೆ ಬಂದಿರಿ? ಏನ್ ಸುದ್ದಿ? ಗೌಡ ಮಗ ಸಾಲ ಬೇಕಾಗಿದ್ರಿ. ಎದಕ್ಕಪ್ಪ? ಕೆಲಸ ಐತೆ ನಮ್ಗೆ, ಅರ್ಜೆಂಟ್ ಬಂದೈತಿ, ಸಾಲ ಕೊಡ್ರಿ. ಏ ಭೀಮಪ್ಪ, ನೀನು ಭಾಳ ವರ್ಷ ಕೊಟ್ಟಿದ್ದಿ ಸಾಲ. ಒಂದ್ಸಲ ಬಿಲ್ ಬರಕ್ ತಡ ಆಗೈತ್ರಿ ಗೌಡ್ರ. ಭಾಳ ವರ್ಷ ರೊಕ್ಕ ಮೊದಲು ಕ್ಲಿಯರ್ ಮಾಡೋದು, ಆಮೇಲೆ ಸಾಲ. ಬಿಲ್ ₹1 ಕೊಡ್ತೀರಿ ಗೌಡ್ರ. ಅಡ್ಡಾಡಕ್ಕೆ ಅಂತಂದೆ ಇದು ಮನಿದ್ ಪತ್ರ ಐತಿ ನೋಡ್ರಿ ಗೌಡ್ರ. ನಮ್ಮ ರೂಲ್ಸ್ ಗೊತ್ತದ ನಿಮಗ? ಏ, ಗೊತ್ತದವ್ರಿ. ಕರೆಕ್ಟ್ ಟೈಮ್ ಸಾಲ ವಾಪಸ್ ಬರ್ತಾರೆ ನಮಗ. ಕೊಡ್ತೀರಿ ಗೌಡ್ರ. ಹಂಗಿದ್ದಂದ್ರೆ ಕೊಡೋಲ್ಲ ಬೇಕಾ? ಎಲ್ಲ ಕೊಡ್ತೀರಿ ಗೌಡ್ರ. ರಾಮಪ್ಪ ನೀ ಅಂತಂದಿಪ್ಪ ಅಡ್ಡಾಡಕ್ಕೆ. ಗೌಡ್ರ ನಮ್ದು ಏನೋ ಪತ್ರಿಕೆ ಆಮೇಲೆ ಹುಡುಗಿನೊಂದ ಸಾಲಿ ಬಿಡಿಸಿದ್ರಿ. ಒಟ್ಟು ನೀವು ನೋಡ್ರಿ ಕೆಲ್ಸಕ್ಕೆ ಇಟ್ಕೋರಿ, ಎಷ್ಟು ಬರ್ತಾವ ಒಟ್ಟು ಕೊಟ್ಟು ಬಿಡ್ರಿ. ಅಪ್ಪ ನಾ ಕೆಲ್ಸಕ್ಕೆ ಹೋಗಂಗಿಲ್ಲ, ನಾ ಸಾಲಿಗೆ ಹೋಗೋಣ. ಏ ಮಗ, ಇಲ್ಲಪ್ಪ ನಾ ಹೋಗೋಣ. ಏ
ಸ್ವಲ್ಪ ಕುಡಿ ಗೌಡ್ರ. ಏ ಕಲ್ಯಾಣ ರೊಕ್ಕ ಕೊಂಬ खोटा नोट ಹೋಪ ನಿಮ್ಮಪ್ಪ 20 ರೂಪಾಯಿ ಬಟ್ ಹೋಗ್ತೀರಿ ಬಟ್ ಹೊತ್ತಬೇಡ್ರಿ. ಬಟ್ ಹೋಗ್ಬೇಕು ಮತ್ತ ಜನ ಬರ್ತದೆ, ಕಾಲೇ ಇದೆ. ಕಾಲೇ ಇದೆ. ಬಟ್ ಹೊತ್ಸ್ಕೊಂಡು ನೋಡ್ಬೇಕು. ಏ, ಬಂದ್ ಹೋಗು, ಅವ್ರನ್ನ ಬಿಟ್ಟು ಕಡೆ. ಏ ಬಾಪ ರಮ ಬಾಯ್ಲೆ ಬರೀ ಬಟ್ಟೆ ಅಂತ ಬಂದಿಲ್ಲ. ಬಾಯ್ಲೆ ನೀ ಎಷ್ಟು ಬೇಕು 20 ಸಾವಿರ ತಗೋ ನೀ ಎಷ್ಟು ಜನರೇಟ್ ಆಗಿ ಆಯ್ತು ಹಾ ಬಟ್ ಹೋಗ್ಬೇಕು ಅಂತ ಬಟ್ ಹೋಗ್ಬೇಕು 50 ಭಾಳ ಆಯ್ತವ ನೀವು ಭಾಳ ವರ್ಷ ಹಾಕಿ ನಾವು ಮುಟ್ಟಿಲ್ಲ ಭಾಳ ವರ್ಷ ಎಮ್ಮಿ ತೋಟ ಅಂತ ತಗೊಂಡೋಗಿ 20,000 ರೂಪಾಯಿ 20,000 ರೂಪಾಯಿ ಈಗ ಉಳಿದು ಮುಂದೆ ಕೊಡ್ತಾರೆ ಹಾ ಮತ್ತೆ ಮತ್ತೆ ಬಡ ಬಡ ಮತ್ತೆ. ಖಾಲಿ ಪೇಪರ್ ಮೇಲೆ ಹೋಗ್ಬೇಕು ರೊಕ್ಕ ಬೇಕೋ ಬೇಡವೋ ಏ, ಮತ್ತೆ ಗೌಡ್ರು ನಮ್ಮವ್ರಲ್ಲ, ಮತ್ತೆ. ಮತ್ತೆ ಬಟ್ ಹೊತ್ರೆ ಏನಾಗೋದೈತೆ ಹೋದ್ರೆ? ಏ, ನಿನ್ನ ಬಟ್ಟೆ ಹೋಗೈತೆ ಅದು. ಆಯ್ತು ಒಂದ ಆಯ್ತು ಕರೆಕ್ಟ್ ಆಗಿ ನಿಮ್ಮೆಲ್ಲ ರೊಕ್ಕ ವಾಪಸ್ ಕೊಡ್ಬೇಕಾ ಗೌಡ್ರು ನಾನು ಬಟ್ಟೆ. ನೀವು ಯಾವ ಬಟ್ಟೆ? ಅದ ಹೆಬ್ಬೆಟ್ಟ ಎಡಗೈ ಹೆಬ್ಬೆಟ್ಟ ಅವತ್ತಿನ ಇದು ಮಲಗಿದ್ರಿ? ಎಡಗೈ ತಗೋಗಿ ಇದು ಕೊಡ್ತೀರಾ? ಬಟ್ಟಿ ತಗೋಗ ಗೌಡ್ರ, ನಂದು ಬಟ್ಟೆ ಐತಿ. ಮತ್ತೆ ಕೊಟ್ಟಿದ್ದಿಲ್ಲ ಮತ್ತೆ ಅಡ್ಡಿ ಕಡೆ ರೊಕ್ಕ ಕೊಡಿ, ನನ್ ಕೈ ಕೊಡ್ಲ. ಅಲ್ಲೇ ಕೊಟ್ಟೆ ನೋಡಿ ಇಸ್ಕೋ ಅಲ್ಲೇ ಕೊಟ್ಟೆ ಇಸ್ಕೋ ಏ, ತಾ ರೊಕ್ಕ ತಾಯಿಲೆ. ನಾನು ಬಟ್ಟೆ ಹೊತ್ತೇನೆ. ಹೌದು, ಮಂದಾರ ಕಾಯಿ ಹೆಂಗಿದೆ? ಹೆಂಗ ಎಲ್ಲಿ ನೋಡಿ? ಮತ್ತ ಮಾಲಕ ಡಬಲ್ ಬರ್ಲಕ್ ಬಿಡಕ್ಕಿರಿ? ಬೇಕಾ? ನಮಸ್ಕಾರ ಭೀಮಪ್ಪಣ್ಣ ರಮಪ್ಪಣ್ಣ ಬಂದ್ರಿ ಬರ್ರಿ ಬರ್ರಿ ಕೂತ್ಕೊಳ್ರಿ ಅದಾವೇನ್ರಿ? ಅಲ್ಲಿ ನಿಮ್ಮ ಹೆಸರು ಕೊಡ್ರಿ ಸಾವಿತ್ರಮ್ಮನ ಕಡೆ ಅಲ್ಲೇ ಕೊಟ್ಕೊಡ್ರಿ ಆಮೇಲೆ ಅವ್ರು ಹೇಳ್ದಂಗ ಸಹಿ ಹಾಕ್ರಿ ನೋಡಿದ 1,00,000 ರೂಪಾಯಿ ಅಂತ ನೋಡಿ 7 ದಿವಸದಾಗೆ ಡಬಲ್ ಮ್ಯಾಲೆ ಡಬಲ್ ಡಬಲ್ ಮ್ಯಾಲೆ ಡಬಲ್ ಆಗ್ತದೆ 7 ದಿವಸದಲ್ಲೇ ನೀನು ಸಹಿ ಮಾಡು ಏನವ ಗೌಡ್ರು ಹಂಗ ಖಾಲಿ ಪತ್ರ ಮ್ಯಾಗ ಸಹಿ ಮಾಡಿಸ್ಕೊಳ್ತಾರ ನೀನು ಖಾಲಿ ಪತ್ರ ಮ್ಯಾಗ ಸಹಿ ಮಾಡಿಸ್ಕೊತೇನವ ನಮ್ಗ ಅಕ್ಕ ಅದು ಹಣೆ ಬರೋಣ ಹಂಗ ನೋಡಿ ಡಬಲ್ ಮ್ಯಾಗ್ ಡಬಲ್ ಮಾಡೋದಿಲ್ಲ ನಮಗೆ ಎಷ್ಟು ಬರ್ತವ್ರಿ? ಭೀಮಪ್ಪಣ್ಣ ನೀ 30,000 ರೂಪಾಯಿ ತಗೊಂಡ್ಯಾ ಇದಕ್ಕೆ ನಿನಗ 60,000 ರೂಪಾಯಿ ಸಹಿ ಒತ್ತು ಬೇಕೇನ್ರಿ? ಒತ್ತ, ಒತ್ತ, ಒತ್ತ. ಇಲ್ಲಲ್ಲ ಇಲ್ಲಲ್ಲ ಇಲ್ಲಿ ಒತ್ತು. ಇಲ್ಲಿ ನೋಡ್ರಿ ಸರ್ ಕರೆಕ್ಟ್ ಕರೆಕ್ಟ್ ನಾನ್ ಮಾಡ್ಲೇನೆ? ಭೀಮಪ್ಪನ ನೀವ್ ಏನ್ರು ಮಾಡ್ಯಾರ್ರಿ ನೀವೇನ್ ಮಾಡೋದು ಬೇಡ ಇನ್ನು ಒಂದು ವಾರ ಬಿಟ್ಟ ನಾವು ಇಲ್ಲೇ ಪಂಚಾಯತಿ ಕಟ್ಟಿದಾಗ ಭೇಟಿ ಆಗ್ರಿ ನಿಮ್ಮ ರೊಕ್ಕ ಡಬಲ್ ಆಗಿರ್ತಾವ ಡಬಲ್ ಆಯ್ತಾ?
ದೊಡ್ಡದೊಂದು ಡೈರಿ ಮಾಡವ ರೊಕ್ಕ ಮ್ಯಾಗ ರೊಕ್ಕ ಡಬಲ್ ಮ್ಯಾಗ ಡಬಲ್ ಡಬಲ್ ಮ್ಯಾಗ ಡಬಲ್ ಮಾಡವ ನೋಡಿ ಎಮ್ಮಿ ಇಂಡಾಕ ಒಂದು ಮಿಷಿನ್ ತುಂಬ ಎಸ್ ನಿನ್ ತಲೆ ಅಂದ್ರೆ ತಲೆ ನೋಡಪ್ಪ ಭಾಳ ಚೆನ್ನಾಗಿದ್ದೀನಿ ಮತ್ತೆ ಹೆಂಗೈತಿ ಭಾರಿ ಇದೆ ಇವತ್ತು ರೊಕ್ಕ ಡಬಲ್ ಆಗಿ ಬಂದಾವಂತ. ಹ್ಞೂ ಬಾರ ಮಲ್ಲಕ್ಕ. ಹ್ಞೂ ಮತ್ತು ಇಲ್ಲ ತಗೋತೀನಿ ನೀನು. ನನ್ನ ಚೊಕ್ಕವ್ವ ಒಂದು ಕೊಟ್ಟಿಲ್ಲ. ಮತ್ತವ ಮನಿಗ ಬಂದ ಇಟ್ಟ ಒಂದು ಸಂಸಾರ ಮಾಡಿಸ್ತಾನ. ನನಗಟ ತಾಳಿ ಮಾಡ್ಕೊತಾನ. ಮತ್ತ ನಮ್ಮ ಒಂದು ಸಣ್ಣ ಒಂದು ಊಟ ಮಾಡ್ಸಾಕಿದಾನ. ಹೂವ ಬಾ ಅಂತು ಸಾಯಿಬರು ಬಂದಾನಂತೋ ಏನೋ ಸಾಯಿಬ್ರಕ್ಕ ಹೇಳತ್ತಿದ್ರು. ಬಂದಾರ ನೋಡಿ ನಾನು ಬಂಗಾರ ಬಳಿ ನೋಡ್ ಬಂದೋನ ನಾವು ಕೈಯಾಗ ಬಂಗಾರ ಬಳಿ ಈ ಸಲ ನಾನು ಮಾಡ್ಕೊತೀನಿ ಬರ್ರಿ ಹೋಗ್ರಿ ಎಲ್ಲರಿಗೆ ರಾಮಪ್ಪನ ಭೀಮಪ್ಪನ ಬರ್ರಿ ಸಾಯಿಬ್ರು ನಮಸ್ಕಾರ ಸರ್ ನಮಸ್ಕಾರ ಅಂತ ನಮಸ್ಕಾರ ಡಬಲ್ ಡಬಲ್ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು ಕುರುಡು ಕಾಂಚನ ಅಯ್ಯೋ ಕಲವಕ್ಕ ಈಗ 1 ಲಕ್ಷ ರೂಪಾಯಿ ಬಂದ ನೋಡ್ ನೀನು ಯವ್ವ ನಿನ್ನ ಪುಣ್ಯ ಹಾಕ್ಲೇವಾ ನಿನ್ನ ಮಕ್ಕಳ ಮರಿಗೆ ನಮಗೆ ಚಲೋ ಆತು ನಿನ್ನ ಸಾಹೇಬರಿಗೆ ಪುಣ್ಯ ಹಾಕ್ಲೇವಾ ಚಕ್ಕನ ತುವಾ ಮಲ್ಲವಕ್ಕ ಬಂದರೆ ಸಾಯಿಬ್ರಕ್ಕ ನಿಂದ ನೋಡಿ ನಂಬರ ಎಷ್ಟು ಬೇಕಿನು ನಮಗೆ 20,000 ಇಟ್ಟಿರಕ್ಕ. ಅಯ್ಯ 7 ದಿವಸದಲ್ಲಿ 40,000 ಬಂದ ನೋಡಿ ಈಗ 40,000 ಯವ್ವ ಭೀಮಪ್ಪನ ನಮಸ್ಕಾರ ಅಕ್ಕ ನಮಸ್ಕಾರ ಬಾನ ಎಷ್ಟು ಇಟ್ಟಿದ್ದೀನೋ ಅಯ್ಯೋ ಭೀಮಪ್ಪನ ಈಗ 60,000 ರೂಪಾಯಿ ನಮಸ್ಕಾರ ನಮಸ್ಕಾರ ಮತ್ತು ಒಂದು ವಾರದಲ್ಲಿ 7 ದಿವಸ ಮತ್ತೆ ರೊಕ್ಕ ತಗೊಂಡ್ಬರಿ ಮತ್ತೆ ಡಬಲ್ ಮ್ಯಾನ ಡಬಲ್ ಮ್ಯಾನ ಡಬಲ್ ಹಾಕಿದ್ರು ರೊಕ್ಕ ಬೇಗ ತಗೊಂಡ್ಬರಿ ರಾಮಪ್ಪನ ಭೀಮಪ್ಪನ ನಾವು ಕೈಯಾಗ ಬಂದಿದ್ದು ಕೇಳ್ತೀವಿ. ಈಗ ಇವ್ರು ನೀವು ತಗೊಂಡು ಏನು ತಂದಿರಂದ್ರೆ ಮತ್ತೆ ಮುಗಿದ್ ಬಿಡ್ತಾವು. ಈಗ ಏನ್ ಮಾಡ್ರಿ ಹೇಳಿ ಇವು ಏನ್ 40 ಆಗ್ಯಾವಲ್ಲ ಇವು ತಗೊಂಡು ಟ್ರಿಪಲ್ ಇರಕ್ಕೆ ಹುಡ್ರಿ ಮತ್ತೆ 80 ನಾವು ಅವಾಗ ನಾವು ಯಾರು ಬಂದಿ ಎಲ್ಲ ಕಡೆ ಗೌರವ ಸಾಲ ಕೊಡ್ರಿ. ಮಲ್ಲವ್ವ, ನಾವ ಸಾವಿತ್ರಿ ಅಕ್ಕಂತಿಗೆ ಹೆಚ್ಚು ಸಮಾರಾಸನು ಮತ್ತ ಕೌರಕ್ಕಿಂತ ನಾವು ನೋಡಿ ಕಾಲಿನಕ್ಕ ಹಾಕೊಂಡ ನಾವು ಸಾಲ ಕೊಡಕ್ ಹೋಗೋಣವ. ಮಲ್ಲವ್ವ ಇದು ಬರೋಬ್ಬರಿ ಐತೇನ್ರಿ? ಬರೋಬ್ಬರಿ ಐತಿ ಕಲವಕ್ಕ. ನಡ್ರಿ ಈಗ ಸಾಯ್ಬ್ರದಾಗ ಈಗ ಕೊಟ್ಟು ಬರೋಣ್ರಿ. ನಾವ ಮತ್ತ ರೊಕ್ಕ ತಂದೇವ್ರಿ ಸಾಯ್ಬ್ರ. ನೀವು ಒಂದು ವಾರದಾಗ ನಮಗ ಡಬಲ್ ಮಾಡಿ ಕೊಡ್ತಾರಲ್ಲ ಇವತ್ತು ಮತ್ತೆ ಕೊಡ್ತೀವಿ. ಕಷ್ಟ ಕಾಪರಿಗೆ ಕಷ್ಟ ಕಾಪರಿಗೆ ಏನಿಲ್ಲವ್ವ ನಮಗ ಈಗ ಕಂಪ್ನ್ಯಾರ್ ಬಂದ ನಮ್ಮನ್ನ ಇವತ್ತ ಕಾಪಾಡ್ರವ್ವ. ನಮ್ಮ ಕಡೆ ಏನು ಇರಾಕಿಲ್ಲ 50,000 1 ಲಕ್ಷ ರೂಪಾಯಿ ಕೊಟ್ರೆ ಇದೆಲ್ಲ ಮೋಸದಾಟ ಐತಿ. ಓದಾಕ ಕೊಡಂಗಿ ಬರೆಯಾಕ ಕೊಡಂಗಿ ಅದ್ರ ಮೇಲೆ ಏನು ಸಹಿ ಮಾಡ್ಕೊಳಂದ್ರೆ ಯಾರು ತಿಳಿಸ್ತೀರಿ ಮೋಸದಾಟ ಅಂತೇಳಿ ನಮಗೂ ಬೇಡ್ರಿ. ಮಗಳಿಗೆ ಸಾಲಿ ಕಲಿಸ್ಕೊಂಡಿ ಅಂದ್ರೆ ಮತ್ತೆ ನೀನು ನಾ ಕಕ್ಷದಲ್ಲಿ ಕಲ್ತ್ಕೊಂಡು ಇಂಥ ಮಗು ಬೇಡ ನೀನ. ಏವ ನೀ ಯಾರು ಹಚ್ಚಿದಿ? ನಾನು ಬರೀ ಸಾಲಿ ಕಲಿಸ್ ಯಾರು ಹಚ್ಚಿದಿ? ಹೋಗ ನೀವು ಹೋಗಕ್ಕೆ ಸೂಪರ್ ಸಾಲಿ ಯಾರು ಉದ್ದಾರ
ಹದಿನೈದು ದಿವಸ ಸಾಯಂಕಾಲ ಪತ್ತೆ ಇರಲ್ಲ. ಒಂದು ವಾರ ಬರ್ತಿರ್ತಿದ್ವು, ಇನ್ನು 15 ದಿವಸ ಆದ್ರೂ ಪತ್ತೆ ಇರಲ್ಲ. ಏನು ಮಲ್ಲವ್ವ, ಅವ್ರು ಯಾನ್ ಪತ್ತೆಗೆ ಇಲ್ಲ, ಸಾವಿತ್ರ ಬಂದು ಪತ್ತೆಗಿಲ್ಲ, ಆ ಕಂಪನಿ ಸಾಹೇಬ್ರು ಪತ್ತೆಗಿಲ್ಲ. ಯಾನವ ನಾವು ಹೆಂಗೆ ಯಾನ್ ಮಾಡೋದು ಮಲ್ಲವ್ವ? 7 ದಿವಸ ನೋಡಿದ್ವು, 8 ದಿವಸ ಆಯ್ತು, 9 ದಿವಸ ಆಯ್ತು, 10 ದಿವಸ ಆದ್ರೂ ಇನ್ನ ಬರುವಾರವ್ವ. ನನ್ನ ಗಂಡ ಸೇವಂತನ ರೊಕ್ಕ ತಂದ, ಮನಿ ಸಾಲ ಮಾಡಿ ರೊಕ್ಕ ಕೊಟ್ಟೆನವ್ವ. ಬೀದಿ ಪಟ್ಟಿನಿ ನಾನು ಏನ್ ಮಾಡೋಣ? ಯವ್ವ, ನಾ ಇವು ಮಂದಿನ ನಂಬಿದೆ. ನನ್ನ ಮಗಳಿಗೆ ನಮ್ಮ ಬಂಡವಾಳ ಸಾಕಿದ್ನಿ. ನನ್ನೆಲ್ಲ ಮಕ್ಕಳವ್ವ. ನಾನು ಕೊಳ್ಳಾಗ ಮಂಗಲಸೂತ್ರ ಮಾಡ್ಸಾಕಿದ್ದೇವ. ನನ್ನ ಜನ್ಮಕ್ಕಾತು ಈ ಕೊಡಕಾಲ ಹಿಂಗ ನಿಮ್ನ ಕುಡ್ದು ನಮ್ಮ ಮನೆಯೆಲ್ಲ ತೊಳೆದೇವ. ನಾನು ಅನ್ಬಾರ, ನಾನು ನಮ್ಮ ಬ್ಯಾಡ ಕುಡ್ಕಾಯ ಕೊಡ್ದೇವ. ನನ್ನ ಕುತ್ತ ಮನವಕ್ಕ ಎಲ್ಲಾರು ತೋರ್ಸ್ಕೊಂಡು ಹಾಕವ್ರ, ಕಸ್ಕೊಂಡ್ಬಿಡ್ಯಾರ ಅವ್ರ. ನಮ್ನೆಲ್ಲ ಮಾಡ್ದೇವ. ಎಷ್ಟು ದಿವಸ ಆಯ್ತು ಗೊತ್ತಿರಲಿಲ್ಲ ನನಗೆ. ಇದ್ದದ್ದು ಒಂದು ಮನೇನು ಹಾಳಾಗಿ ಎಲ್ಲ ಹಾಳಾಗ್ಬಿಡ್ತಾನೆ, ಎಲ್ಲ ಬಡಿಸ್ಕೊಂಡೀನಿ. ಇದು ಗೌರವ ಬಿಡಂಗಿಲ್ಲ. ಏನು ಮಾಡೋದ್ರಿ, ಎಲ್ಲ ಹಾಳಾಗಿ ಹೋಗಿದ್ದೀವಿ. ಈ ಸಲ ಇರೋದು ತೋರಲ್ಲ ಆಮೇಲೆ ಈಗಂದ್ರೆ ಏನ ಕುಡಿಯ ಅಂತ ಕೇಳೋದಿಲ್ಲ. ಹಿಂಗ್ ಮಾಡ್ಕೊಂಡು ಕೂತ್ರಿ, ಒಂದು ಆಟ ತಗೋಬೇಕು, ನಾಗರಾಜ ಹಾಲು ಕುಡಿಸ್ಬೇಕು, ಎಲ್ಲಾ ತೊಲೆಗೆ ಹೋಗಿರಂತ ಬಡ್ಕೊಂಡು ಸಾಯ್ತು ಮನೆ ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಬಳಿಗೆ ಕುಡಿಕೆ ಬೀಳೋ ತನಕ, ಶಕ್ತಿ ಪರ್ಯ ಮುಕ್ತಿ ಹೊಂದಾಕ. ಮೊನ್ನೆ ಪೇಪರ್ನೇ ಬಂದೈತಿ. ಏನಂದ್ರ ಅವ್ರೆಲ್ಲ ಏನ್ ಮಾಡಿದ್ರು, ಹಿಂಗ ಊರ್ ತಿರುಗಾಡಿ ಎಲ್ಲರೂ ಮೋಸ ಮಾಡ್ಕೊಂಡು ನಿಮ್ಮ ಮನಿ ಕಾಗದ ಪತ್ರದ ಮೇಲೆ ಶುರು ಮಾಡ್ಕೊಂಡು ನಿಮ್ಮನ್ನ ಸಾಲ ಮಾಡಿ ಎಲ್ಲ ಹಾಳಚ್ಚಿಗ್ಯಾರ. ಎಷ್ಟು ಹೇಳಿಸಿ 7 ದಿನ 80 ಕೊಟ್ಟು ಡಬಲ್ ಆಗ್ತವೇನ? ನಿಮ್ಮೆಲ್ಲರೂ ಸಾಲ ತಗೊಂಡ್ರು. ಇದೆಲ್ಲ ವಿಷಯ ಗೊತ್ತಾಯ್ತದ? ಟೀಚರ್ ಹೆಂಗ್ ಮಾಡೋದು ಇದನ್ನ? ಏನಿಲ್ರಿ ಗೌಡ್ರ ಸಾಹೇಬ್ರ, ನೋಡ್ರಿ ಇವ್ರಿಗೆ ಅಕ್ಷರ ಜ್ಞಾನ ಕಲ್ಸ್ತೀವಿ ನಾವೀಗ. ಅದಿರ್ಲಿ, ಒಂದು ದುಡ್ಡು ವ್ಯವಸ್ಥೆ ಮಾಡ್ತೇವೆ. ಏ ನಮ್ಮಪ್ಪ ನಿಮ್ಮ ಮಗಳಿಂದ ಬಂದ ಕೆಲ್ಸಕ್ಕ ಗೌಡ ತಪ್ಪಾಗೈತ್ರಿ, ತಪ್ಪಾಗೈತಿ. ಸಾಲಿ ಹುಡುಗಿನ ಬಿಡಿಸಿ ನಿಮ್ ಕಡೆ ನಗರ ಕಳಿಸಿ ಮಂದಿ ನೋಡಿ ಆಸೆ ಪಟ್ಟಿ ಮನೆಗೂ ಸುಖ ಮಾಡಿಲ್ಲ, ಹೆಂಡತಿಗೂ ಸುಖ ಮಾಡಿಲ್ಲ. ತಪ್ಪಾಗೈತ್ರಿ ಅಪ್ಪ, ತಪ್ಪಾಗೈತಿ. ಸಾಲಿ ಹುಡುಗಿನ ಬಿಡಿಸಿ ನಿಮ್ ಕಡೆ ನಗರ ಕಳಿಸಿ ಮಂದಿ ನೋಡಿ ಆಸೆ ಪಟ್ಟಿ ಮನೆಗೂ ಸುಖ ಮಾಡಲಿಲ್ಲ, ಹೆಂಡತಿಗೂ ಸುಖ ಮಾಡಲಿಲ್ಲ. ತಪ್ಪಾಗೈತ್ರಿ ಅಪ್ಪ, ತಪ್ಪಾಗೈತ್ರಿ. ಈಗ ಅಂದ್ರೆ ಏನಾಗೋದು? ಎಲ್ಲ ಮಾಡೋದಕ್ಕ ಮಾಡಿ ನಮ್ಮ ಜಗವಾಡ ಬೀದಿಗೆ ತಂದು ಬಿಟ್ರಿ. ಅವ್ರ ಗುಡಿಯಾಗ ತಂದಿದ್ದದು ಸುಖ, ಈಗ ಯಾರಿಗೂ ಕುಡಿಯೋದ ಕೇಳೋದ ಕಷ್ಟ. ರಾಮಪ್ಪಣ್ಣ ಮೊದಲ ಅವ್ರ ಮಗಳಿಗೆ ಕಳಿಸ್ಕೊಟ್ ಸಾಲಿಗೆ. ಅವ್ರ ಮಗಳ ಸಾಲಿ ಹೋಗ್ಲಿ, ಇವ್ರು ಮಾಡಿದ ಸಾಲ ತೀರ್ಸುತ್ತಾರೆ. ನಮ್ಮ ಹತ್ರ ಕೆಲ್ಸಕ್ಕೆ ಬರೋರು ನೀವು ಬೇಕಾದ ದುಡ್ಡು ವ್ಯವಸ್ಥೆ ಮಾಡ್ತೀವಿ. ನಾಟಕ ಚಾಲು ಅವ್ರು ನಿಮ್ಮಂತ ಉಪಕಾರ ಮಾಡ್ಬೇಕ್ರಿ. ಏನವ ಇನ್ನ ಬರ್ತೀರಿ ಬಂದ 10 ನಿಮಿಷ ಇದ್ರಿ ನಾ ಸಾಲಿ ಕಲಿಸ್ಬೇಕು, ಇವ್ರನ್ನೆಲ್ಲ ಕಲಿಸ್ತೀನಿ. ಕಲವಕ ಮಲವಕ ಬಂದೇವ್ರ ಒಂದು 10 ನಿಮಿಷ ಎಲ್ಲ ಸಾಲಿಗೆ ಬರ್ರಿ, ವಿದ್ಯೆ ಕಲಿಸ್ತೀವಿ. ಹಾ ಮಕ್ಕಳು ರೀ. ಸಾಲಿ ಕರ್ಕೊಂಡ್ ಬರ್ರಿ.
ಅದರ ವಿಡಿಯೋ ಮಾಡತ್ತೀನಿ ಮಾಡಿಸ್ತಾನೆ ನಾಟಕ ವಿಡಿಯೋ ಮಾಡತ್ತೀನಿ ಕಲವ